ಸೋಮವಾರಪೇಟೆ ಸಮೀಪದ ಬಜಗುಂಡಿ ಗ್ರಾಮದ ಬಳಿಯ ರಾಜ್ಯ ಹೆದ್ದಾರಿ ಬದಿಯಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಲು ಹಲಸು ಮರ, ನೀಲಿ ಮರಗಳನ್ನು ಅಕ್ರಮವಾಗಿ ಕಡಿದು ಸಾಗಾಟ ಮಾಡಲಾಗಿ ಯಾರಿಗೂ ಅನುಮಾನ ಬಾರದಂತೆ ಮಾಡಲು ಮರದ ಅವಶೇಷಗಳನ್ನು ರಸ್ತೆ ಬದಿಯ ತ್ಯಾಜ್ಯಗಳೊಂದಿಗೆ ತ್ಯಾಜ್ಯ ವಿಲೇವಾರಿ ಮಾಡುವ ನೆಪದಲ್ಲಿ ಸಮೀಪದ ಹಿಂದೂ ರುದ್ರಭೂಮಿಯಲ್ಲಿ ಹಾಕಿದ್ದಾರೆ ಎಂದು ಗ್ರಾಮಸ್ಥರು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸದಸ್ಯರನ್ನ ತರಾಟೆಗೆ ತೆಗೆದುಕೊಂಡರು. ಅನಧಿಕೃತವಾಗಿ ಹಿಂದೂ ರುದ್ರಭೂಮಿಯಲ್ಲಿ ತ್ಯಾಜ್ಯವನ್ನು ವಿಲೇವಾರಿ ಮಾಡಿ ಮಲಿನಗೊಳಿಸಿದ್ದಾರೆ. ಈ ಅಕ್ರಮಗಳಿಗೆ ಪಂಚಾಯಿತಿ ಸದಸ್ಯರೊಬ್ಬರು ಪರೋಕ್ಷವಾಗಿ ಸಹಕಾರ ನೀಡಿದ್ದಾರೆ ಎಂದ ಗ್ರಾಮಸ್ಥರು ಅಧಿಕಾರಿಗಳು ಕಣ್ಣುಮುಚ್ಚಿ ಕುಳಿತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯ ಹೆದ್ದಾರಿಯಲ್ಲಿ ಮರಗಳ ಹನನ ನಡೀತಾ ಇದ್ರೂ ಸಂಬಂಧಪಟ್ಟ ಇಲಾಖೆ ತಮಗೂ ಇದಕ್ಕೂ ಸಂಬಂಧವಿಲ್ಲಂತೆ ಕಣ್ಮುಚ್ಚಿ ಕುಳಿತಿದೆ ಎಂದರು. ಕೂಡಲೇ ಮರಗಳ ಹನನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಹಿಂದೂ ರುದ್ರಭೂಮಿಯಲ್ಲಿನ ತ್ಯಾಜ್ಯ ಕೂಡಲೇ ವಿಲೇವಾರಿ ಮಾಡುವಂತೆ ಗ್ರಾಮಸ್ಥರು ಗಡುವು ನೀಡಿದ್ದಾರೆ. ಈಗ ಹೊಸದಾಗಿ ಅದ್ರದ್ದು ಮಣ್ಣು ಅದ್ರದ್ದು ಕಸ ಎಲ್ಲ ಇಲ್ಲ ಇಲ್ಲ ಅದ್ರದ್ದು ಮಣ್ಣೆಲ್ಲ ಇದಕ್ಕೆ ತಗೊಂಡೋಗಿರೋದು ಅಬ್ರುಕಟ್ಟೆಗೆ ಇದು ಮಾಡಿ ಕಸನ ಎಲ್ಲ ತಂದು ಹಾಕಿದ್ದಾರೆ. ಒಂದು ಗಳಿಗೆ ಕೆಳಗೆ ಬಂದು ನೋಡಿ ಅಷ್ಟೇ. ಆ ಮರಗಳನ್ನ ನಾನು ಹಾಕ್ಸಿದ್ ಯಾಕಿದ ಉದ್ದೇಶ ಅಂತ ಹೇಳ ಕೆಳಗಡೆ ಅದು ಮಸಾಲ ಮೂಲೆಗೆ ಹಾಕಿದ್ರು, ಇಲ್ಲಿ ಹಾಕಿಲ್ಲ, ಮೂಲೆಗೆ ಹಾಕಿಲ್ಲ. ನಾ ಎಲ್ಲ ನೋಡಿ ನೋಡಿದ್ರೆ ಗೊತ್ತಾಗುತ್ತಲ್ಲ, ಮಾತಾಡಿದ್ರೆ ಇಲ್ಲಿ ಅದು ಏನು ಅಂತ ಗೊತ್ತಾಗಲ್ಲ. ಅಲ್ಲ ಬಿಡಿ, ನಾವು ಪಕ್ಷದಲ್ಲಿ ಇದ್ರಲ್ಲಿ ನಾವು ಬಂದಿಲ್ಲ, ಈಗ ಅಲ್ಲಿ ಕಸ ಹಾಕದಾದ್ರೆ ಮತ್ತೆ ನೀವೆಂತ ಇದ್ದ ಎಲ್ಲರೂ ಊಡಿದ್ವಲ್ಲ ಅದನ್ನೆಲ್ಲ ಲೆವೆಲ್ ಮಾಡ್ಬೇಕು, ಅದನ್ನ ಇದು ಮಾಡಿದ್ರೆ ಈಗಲೂ ಅಷ್ಟೇ ಒಂದು ಕಳಸಲ್ಲಿ ಊಡಿರೋ ಎಣದ ಮೇಲೆ ಮಣ್ಣು ಹಾಕಿದ್ದೀರಾ. ಕೆಲಸ ಮಾಡಿ ನಿಮ್ಮ ಮೆಂಬರ್ಗಳೇ ಒಪ್ಪಿಕೊಟ್ಟು ಮಾಡಿದ್ರೆ ನಾನು ಒಪ್ಪ ಮಾಡಿ ನೀವು ಡಿಸೈಡ್ ಮಾಹಿತಿ ಕೊಟ್ಟೆ ಅವ್ರು ಹಾಕಿರ್ತಾರೆ ಸರ್. ಅದು ಯಾಕೆ ಗೊತ್ತಿಲ್ಲ ನೀವು ನಿಮಗೆ ಇಲ್ಲಿ ನೋಡಿ ಸರ್, ನಿಮ್ಮ ಪಂಚಾಯತಿ ಇನ್ನು ಹಂಗೆ ಹೊಗೆ ಬರ್ತೈತೆ, ಸುಮ್ಮನೆ ತಗೊಂಡ್ ಕಸಕ್ಕೆ ಸುಡ್ತವ್ರೆ.